ಮೈಸೂರಿನಿಂದ ನಮ್ಮ ಪ್ರತಿನಿಧಿ ರವಿ ಪಾಂಡವಪುರ ಕೂಡ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಹಾಗೆ ಬೆಳಗಾವಿಗೂ ಹೋಗೋಣ. ಅದಕ್ಕೂ ಮೊದಲು ಮೈಸೂರಿನಲ್ಲಿ ರವಿ ಪಾಂಡವಪುರ ಯಾವ ರೀತಿ ಇದೆ ಪರಿಸ್ಥಿತಿ? ಹೋಟೆಲ್, ಆಟೋ, ಗ್ಯಾಸ್ ಸ್ಟೇಷನ್ ಎಲ್ಲ ಕಡೆಗಳಲ್ಲೂ ಸಮಸ್ಯೆ ಆಗ್ತಾ ಇದೆ ಅಂತ ಮಾಹಿತಿ ಇರುವಂಥದ್ದು. ಎಲ್ಲಿ ಪರಿಸ್ಥಿತಿ ಹೇಗಿದೆ ಈಗ? ನವೀನ್, ಪ್ರಮುಖವಾಗಿ ಮೈಸೂರಿನಲ್ಲೂ ಕೂಡ ಅಂತಹದ್ದೇ ಒಂದು ದುಸ್ಥಿತಿ ಅಥವಾ ಪರಿಸ್ಥಿತಿ ಈಗ ನಿರ್ಮಾಣ ಆಗಿರೋದು. ಅಮೆರಿಕ ಹಾಗೂ ಇರಾನ್ ನಡುವಿನ ಈ ಯುದ್ಧದಿಂದಾಗಿ ಅದರ ತೀವ್ರತೆ ಈಗ ಅಂದ್ರೆ ಇವತ್ತಿನಿಂದವೇ ಆರಂಭ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಪ್ರಮುಖವಾಗಿ ಮೈಸೂರಿನ ಹಲವು ಹೋಟೆಲ್ಗಳಲ್ಲಿ ಸಂಜೆಯಿಂದಲೇ ಕಾರ್ಯಾಚರಣೆಯನ್ನ ನಾವು ನಿಲ್ಲಿಸ್ತೀವಿ ಅನ್ನೋ ಮಾತನ್ನ ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷರಂತಹ ನಾರಾಯಣಗೌಡ ಅವರು ತಿಳಿಸುವಂತ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ಇದಕ್ಕೆ ಪ್ರಮುಖ ಕಾರಣ ಅಂತಂದ್ರೆ ಗ್ಯಾಸ್ ಸಿಲಿಂಡರ್ ನಲ್ಲಿ ವ್ಯತ್ಯಯ ಆಗ್ತಿರೋದು. ಈಗಾಗಲೇ ಕಮರ್ಷಿಯಲ್ ಸಿಲಿಂಡರ್ನ ಬೆಲೆ 200 ರೂಪಾಯಿ ದಾಟಿದೆ. ಇದರ ಜೊತೆಗೆ ಮನೆಗೆ ಬಳಸುವಂತಹ ದಿನ ಬಳಕೆಯ LPG ಸಿಲಿಂಡರ್ನ ದರ 68 ರೂಪಾಯಿ ಏರಿಕೆ ಕಂಡಿದೆ. ಇಷ್ಟಾದ್ರೂ ಕೂಡ ಅಂದ್ರೆ ಹೆಚ್ಚುವರಿ ಹಣವನ್ನ ನೀಡ್ತೀವಿ, ಸಿಲಿಂಡರ್ನ ಕೊಡಿ ಅಂದ್ರೂ ಕೂಡ ಸಿಲಿಂಡರ್ ಸರಬರಾಜು ಆಗ್ತಿಲ್ಲ. ಆ ಕಾರಣಕ್ಕಾಗಿ ಹೋಟೆಲ್ ಮಾಲೀಕರ ಸಂಘದವರೆಲ್ಲರೂ ಕೂಡ ನಮಗೆ ಒಂದೆರಡು ದಿನಗಳಿಗೆ ಸ್ಟಾಕ್ ಅನ್ನ ಇಟ್ಕೊಂಡಿದ್ದೀವಿ, ಅದಾದ ಬಳಿಕ ಇದೇ ರೀತಿಯ ಪರಿಸ್ಥಿತಿ ಮುಂದುವರೆದ್ರೆ ಖಂಡಿತವಾಗ್ಲೂ ಕೂಡ ಹೋಟೆಲ್ಗಳನ್ನ ಮುಚ್ಚಬೇಕಾದಂತಹ ದುಸ್ಥಿತಿ ಎದುರಾಗುತ್ತೆ, ಹೋಟೆಲ್ಗಳನ್ನ ನಡೆಸಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳುವಂತ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ಇದರ ಜೊತೆಗೆ ದಿನ ಬಳಕೆಯ ಅಂದ್ರೆ ಗೃಹ ಬಳಕೆಯ ಸಿಲಿಂಡರ್ಗಳಲ್ಲೂ ಕೂಡ ವ್ಯತ್ಯಯ ಉಂಟಾಗಿದ್ದು ಮನೆಯ ಮಾಲೀಕರು ಅಥವಾ ಮಾಲಕೀಯರೆಲ್ಲರೂ ಕೂಡ ಆತಂಕವನ್ನ ವ್ಯಕ್ತಪಡಿಸ್ತಿದ್ದಾರೆ. ಇಂತಹದೇ ಪರಿಸ್ಥಿತಿ ಮುಂದುವರೆದ್ರೆ ಮುಂದೇನು ಅಂತೇಳಿ. ಇನ್ನು ಈ ನಡುವೆ ಪೆಟ್ರೋಲ್ ಹಾಗೂ ಡೀಸೆಲ್ನ ಬೆಲೆ ಹೆಚ್ಚಳ ಆಗುತ್ತೆ ಅಂತೇಳಿ ವಿಷಯ ತಿಳಿಯುತ್ತಿದ್ದಂತೆ ಮೈಸೂರಿನ ಪೆಟ್ರೋಲ್ ಬಂಕ್ ಬಳಿ ಜನರು ಕಿಕ್ಕಿರಿದು ನಿಲ್ತಿದ್ದಾರೆ, ಕ್ಯಾನ್ಗಳನ್ನು ಕೂಡ ತಗೊಬರ್ತಿದ್ದಾರೆ. ಕಾರಣ ಒಂದಷ್ಟು ಪೆಟ್ರೋಲ್ ಹಾಗೂ ಡೀಸೆಲ್ ಅನ್ನ ಸ್ಟಾಕ್ ಮಾಡ್ಕೊಬೇಕು. ಹಲವು ದಿನಗಳವರೆಗೆ ಒಂದು ವೇಳೆ ಪೆಟ್ರೋಲ್ ಅಥವಾ ಡೀಸೆಲ್ ಸಿಗ್ಲಿಲ್ಲ ಅಂದ್ರೆ ಓಡಾಡ್ಲಿಕ್ಕೆ ತೊಂದರೆ ಆಗುತ್ತೆ ಅನ್ನೋ ಉದ್ದೇಶದಿಂದ, ಜೊತೆಗೆ ತಾವು ನಿಲ್ಲಿಸಿದಂತಹ ಸ್ಥಳಗಳಲ್ಲೇ ವೆಹಿಕಲ್ ಇದ್ರೂ ಕೂಡ ಆ ಒಂದು ವೆಹಿಕಲ್ಗಳಿಗೆ ಭರ್ತಿಯಾಗಿ ಪೆಟ್ರೋಲ್ ಹಾಗೂ ಡೀಸೆಲ್ ಅನ್ನು ತುಂಬುವಂತ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ಇದಕ್ಕೆ ಪ್ರಮುಖ ಕಾರಣ ಅಂತಂದ್ರೆ ಯುದ್ಧದ ಕಾರ್ಮೋಡ ಹಲವು ದಿನಗಳವರೆಗೆ ವ್ಯಾಪಿಸಿದ್ರೆ ಮೈಸೂರಿನಲ್ಲೂ ಕೂಡ ಅದರ ಎಫೆಕ್ಟ್ ಹೆಚ್ಚು ತಟ್ಟಳುತ್ತೆ. ಆ ಕಾರಣಕ್ಕಾಗಿ ಈಗ ಗೃಹ ಬಳಕೆಗೆ ಬಳಸುವಂತಹ ಜನರು ಹಾಗೂ ಈ ವಾಹನ ಸವಾರರೆಲ್ಲರೂ ಕೂಡ ಮುನ್ನೆಚ್ಚರಿಕೆಯ ಕ್ರಮಗಳಿಗೆ ಮಾರು ಹೋಗ್ತಿದ್ದಾರೆ. ಇದ್ರ ಜೊತೆಗೆ ಹೋಟೆಲ್ ಉದ್ಯಮವನ್ನ 4 ದಿನಗಳ ಗಮನಿಸಿ 4 ದಿನಗಳ ನಂತರ ಅದನ್ನು ಸಂಪೂರ್ಣವಾಗಿ ಸ್ಥಗಿತ ಮಾಡ್ತೀವಿ ಅಂತ ಹೇಳಿ ಹೋಟೆಲ್ ಮಾಲೀಕರ ಸಂಘದ ಅಧ್ಯಕ್ಷರಂತಹ ನಾರಾಯಣಗೌಡ ಅವರು ತಿಳಿಸುವಂತ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ನವೀನ್.